ಫಾರಿನ್ ಇಲ್ಲೆಲ್ಲ ಡೋಂಗಿ ಮಾಡಿ ಫಾರಿನ್ಗೆ ಹೋಗ್ತಾನೆ, ನೀವು ನಮಗೆ ಕಲಿಸ್ತೇನೆ ಹೇಗೆ ಧರ್ಮ ಇರ್ಬೇಕಂತೇಳಿ. ಅಲ್ಲೇನು ತಪ್ಪು ಮಾಡಿದ್ರೆ ನಮಗೆ ಉಲೆ ಮಾಡ್ಲೋದಕ್ಕೆ ನನಗೆ ಸರಿ ಮಾಡಲಿಕ್ಕೆ ಜನ ಇದ್ದಾರೆ. ಈ ಲೋಫರ್ಗಳಿಂದ ನಾವು ಕಲಿಬೇಕಂತ ಏನು ಕೂಡ ಅಗತ್ಯ ಇಲ್ಲ. ಆಹಾರ ಸಚಿವರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಇತ್ತೀಚೆಗೆ ಒಂದು ಧಾರ್ಮಿಕ ಸಭೆಯಲ್ಲಿ ಅನಿವಾಸಿ ಭಾರತೀಯ ಮುಸಲ್ಮಾನರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಪದವನ್ನ ಉಪಯೋಗಿಸಿ ಮಾತನಾಡಿದ್ದಾರೆ. ಈ ಒಂದು ಮಾತನಾಡಲಿಕ್ಕಿರುವಂತಹ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಬಹುಶಃ ಯುಟಿ ಖಾದರ್ ಅವರಿಗೆ ಮುಸಲ್ಮಾನರ ಮತಗಳು ಅವರಿಂದ ದೂರ ಆಗ್ತಾ ಇದೆ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಈ ಒಂದು ಕಾರಣಗಳಿಂದ ಬಿಜೆಪಿ ಅವರ ಮತಗಳನ್ನ ಪರಿವರ್ತಿಸಲಿಕ್ಕೋಸ್ಕರ ಸಂಘ ಪರಿವಾರದವರೊಂದಿಗೆ ಹೆಚ್ಚಾಗಿ ನಂಟನ್ನ ಇಟ್ಟುಕೊಂಡಿದ್ದಾರೆ ನಮ್ಮ ಯುಟಿ ಖಾದರ್ ಅವರು. ಅದಕ್ಕೋಸ್ಕರ ಸಂಘ ಪರಿವಾರದ ಸಭೆಗಳಿಗೆ, ಜಾಗರಣ ವೇದಿಕೆಯ ಸತ್ಯನಾರಾಯಣ ಪೂಜೆಗಳಿಗೆ, ಈ ರೀತಿ ಭೂತಕೋಲಗಳಿಗೆ ಹೋಗಿಕೊಂಡು ಸಂಘ ಪರಿವಾರದೊಂದಿಗೆ ಒಡನಾಟವನ್ನ ಹೆಚ್ಚಿಸಿಕೊಂಡ ಕಾರಣದಿಂದ ಸಂಘ ಪರಿವಾರದ ಆ ಒಂದು ಕೆಟ್ಟ ಪದಗಳನ್ನ ಯುಟಿ ಖಾದರ್ ಅವರು ಕಲಿತುಕೊಂಡಿದ್ದಾರೆ ಅನ್ನುವುದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಫರ್ ಅನ್ನುವಂತಹ ಪದವನ್ನ ಅತ್ಯಧಿಕವಾಗಿ ಉಪಯೋಗ ಮಾಡ್ತಾ ಇರುವಂತದ್ದು ಹೊಲಸು ನಾಲಿಗೆಯ ಕಲ್ಲಡ್ಕ ಪ್ರಭಾಕರ್ ಭಟ್ರಾಗಿರ್ತಾರೆ. ಇವತ್ತು ಈ ಒಂದು ಪದವನ್ನ ಯುಟಿ ಖಾದರ್ ಅವರು ಬಳಕೆ ಮಾಡಿಕೊಂಡು ತಾನು ಪ್ರಭಾಕರ್ ಭಟ್ರ ಅನ್ಯಾಯಿ ಅನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಅನಿವಾಸಿ ಭಾರತೀಯರು ತಕ್ಕ ಪಾಠವನ್ನ ಕಲಿಸಲಿಕ್ಕೆ ಇದ್ದಾರೆ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯುಟಿ ಖಾದರ್ ಅವರು ನನಗೆ ಮುಸಲ್ಮಾನರ ಮತಗಳು ಬೇಡ ಅಂದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವುದನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅರ್ಥ ಮಾಡಿಕೊಳ್ಬೇಕು. ಇದು ಸಂಘ ಪರಿವಾರ ಯುಟಿ ಖಾದರ್ ಅವರಿಗೆ ಕಲಿಸಿಕೊಟ್ಟಂತಹ ಪಾಠವಾಗಿರ್ತದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನಿವಾಸಿ ಭಾರತೀಯರು ಅವರು ತನ್ನ ಜೀವನದ ಸಂಕಷ್ಟಗಳನ್ನ ಸರಿದೂಗಿಸಲಿಕ್ಕೆ ಭಾರತದಿಂದ ವಿದೇಶಕ್ಕೆ ಹೋಗಿ ದುಡಿತಾ ಇದ್ದಾರೆ. ಅವರ ಬಗ್ಗೆ ಅಭಿಮಾನ ಇರಬೇಕಾಗಿರುವಂತದ್ದು, ಅವರ ಬಗ್ಗೆ ಗೌರವಯುತವಾಗಿ ಮಾತನಾಡಬೇಕಾಗಿರುವಂತದ್ದು. ಮತ್ತು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ನಮ್ಮ ಅನಿವಾಸಿ ಭಾರತೀಯರು. ಅವರ ಬಗ್ಗೆ, ಅವರ ಸಂಕಷ್ಟಗಳ ಬಗ್ಗೆ ಪ್ರಸ್ತಾವನೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನ ಕಂಡು ಹುಡುಕುವ ಬದಲು ಈ ರೀತಿಯ ಬಾಲಿಶ ಹೇಳಿಕೆಗಳನ್ನ ನೀಡುವುದು ಸಚಿವರಿಗೆ ಭೂಷಣ ಅಲ್ಲ. ಸಚಿವರು ಕೂಡಲೇ ಈ ಬಗ್ಗೆ ಕ್ಷಮಾಪಣೆಯನ್ನ ಯಾಚಿಸುವುದು ಒಳ್ಳೆಯದು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.